ರಾಜ್ಯ ಬಂದ್ 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 ಈ ಮಾತನ್ನು ಹೇಳ್ತಾ ಇರುವಂಥದ್ದು ಬೇರೆ ಯಾರೂ ಅಲ್ಲ, ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್. ಮಾತೆತ್ತರೆ ಕರ್ನಾಟಕ ಬಂದ್ ಅನ್ನುವಂಥ ಮಾತನ್ನು ಯಾವಾಗಲೂ ಕೂಡ ಹೇಳ್ತಾ ಇದ್ದಾರೆ. ಈಗ ಮತ್ತೊಂದು ಬಂದನ್ನು ಮಾಡೋದಕ್ಕೆ ವಾಟಾಳ್ ನಾಗರಾಜ್ ಮುಂದಾಗ್ತಾ ಇದ್ದಾರೆ. ಮರಾಠಿ ಪುಂಡ್ರ ಗಲಾಟೆ ಅಂತ ಬೆಳಗಾವಿಯಲ್ಲಿ ಆದಂಥ ಘಟನೆಯನ್ನು ಮುಂದಿಟ್ಕೊಂಡು ಈಗ ಕನ್ನಡ ಪರವಾದಂಥ ಹೋರಾಟವನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಈಗ ಕನ್ನಡ ಪರ ಸಂಘಟನೆಗಳು ಹೇಳ್ತಾವೆ. ಇದಕ್ಕೆ ಕೆಲ ಸಂಘಟನೆಗಳು ಈಗಾಗಲೇ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಸರ್ಕಾರ ಮಾತ್ರ ಯಾವುದೇ ಕಾರಣಕ್ಕೂ ಬಂದ್ಗೆ ನಾವು ಸಪೋರ್ಟ್ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದೆ. ಪೊಲೀಸ್ ಇಲಾಖೆ ಕೂಡ ಯಾರು ಬಂದ್ ಮಾಡ್ತಾರೆ ಅವರನ್ನು ನಾವು ಬಂಧಿಸ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದೆ. ಹಾಗಾದರೆ ನಾಳಿಂದ ಬಂದ್ ವಿಶೇಷವಾಗಿರುತ್ತಾ, ನಾಳಿಂದ ಬಂದ್ ಯಶಸ್ವಿ ಆಗತ್ತಾ? ನೋಡೋಣ ಬನ್ನಿ ಸ್ಟೋರಿಯಲ್ಲಿ. ಇಪ್ಪತ್ತೆರಡು ಬಂದ್ 22 ಬೇರೆ ಮಾತ್ ಇಲ್ವೇ ಇಲ್ಲ. ನಾಳೆ ಕರ್ನಾಟಕ ಬಂದ್. ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ನಾಳೆ ಕರ್ನಾಟಕ ಬಂದ್ ನಡೆಯಲಿದೆ. ಎಂಇಎಸ್ ಪುಂಡರ ಅಟ್ಟಹಾಸ, ಕನ್ನಡಿಗರ ಮೇಲಿನ ದೌರ್ಜನ್ಯ ಖಂಡಿಸಿ ಕನ್ನಡ ಪರ ಕಟ್ಟಾಳುಗಳು ನಾಳೆ ಬೀದಿಗಿಳಿಯಲಿದ್ದಾರೆ. ಬಂದ್ ಹಿನ್ನೆಲೆ ಬೆಂಗಳೂರು ನಗರದಾದ್ಯಂತ ಪೊಲೀಸ್ ಬಿಗಿ ಭದ್ರತೆ ಒದಗಿಸಲಾಗಿದೆ. ತಮ್ಮ ವಿಭಾಗದಲ್ಲಿ ಸೂಕ್ತ ಭದ್ರತೆಗೆ ಡಿಸಿಪಿಗಳಿಗೆ ಕಮಿಷನರ್ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಮೆಜೆಸ್ಟಿಕ್ ಸುತ್ತಮುತ್ತ, ಫ್ರೀಡಂ ಪಾರ್ಕ್, ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಹೆಚ್ಚುವರಿ ಪೊಲೀಸ್ ಭದ್ರತೆ ನಿಯೋಜಿಸಿ ಹದ್ದಿನ ಕಣ್ಣಿಡಲಾಗಿದೆ. ಇನ್ನು ಫ್ರೀಡಂ ಪಾರ್ಕ್ನಲ್ಲಿ ಮಾತ್ರ ಪ್ರತಿಭಟನೆ ನಡೆಸುವಂತೆ ಸಾರಿಗೆ ಸಂಘಟನೆಗಳಿಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಬೇರೆ ಕಡೆ ಪ್ರತಿಭಟನೆ, ಮೆರವಣಿಗೆಗಳನ್ನ ಮಾಡುವಂತಿಲ್ಲ ಅಂತ ಬೆಂಗಳೂರು ಕಮಿಷನರ್ ದಯಾನಂದ್ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಬಂದ್ ಸಮಯದಲ್ಲಿ ಯಾವುದೇ ರೀತಿಯಾದಂತಹ ಕಾನೂನು ಸುವ್ಯವಸ್ಥೆ ಭಂಗ ಆಗದ ರೀತಿಯಲ್ಲಿ, ಜೊತೆಗೆ ಒತ್ತಾಯಪೂರ್ವಕವಾಗಿ ಬೇರೆಯವರಿಗೆ ಈ ಬಂದ್ ಮಾಡಲಿಕ್ಕೆ ಏನಾದರೂ ಪ್ರಯತ್ನಗಳು ಆಗದ ರೀತಿಯಲ್ಲಿ ನಾವು ಈಗಾಗಲೇ ಪೂರ್ವ ಸಿದ್ಧತೆಗಳನ್ನು ಮಾಡಿದ್ದೇವೆ ಮತ್ತು ಬೆಂಗಳೂರು ನಗರದ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಇದರ ಬಗ್ಗೆ ಸೂಕ್ತ ಸಲಹೆ ಸೂಚನೆಗಳನ್ನು ಕೊಡಲಾಗಿದೆ. ಪೊಲೀಸ್ ಆಯುಕ್ತರು ಹೀಗೆ ಹೇಳ್ತಿದ್ದಂತೆಯೇ ವಾಟಾಳ್ ನಾಗರಾಜ್ ಕೆಂಡ ಕಾರಿದ್ರು. ದಯಾನಂದ ಎಂದು ಹೆಸರು ಪ್ರಸ್ತಾಪಿಸಿ ದಯಾ ಮತ್ತು ಆನಂದ, ನಿಮಗೆ ದಯೆ ಇಲ್ಲ, ಆನಂದನೂ ಇಲ್ಲ ಎಂದು ವಾಗ್ದಾಳಿ ನಡೆಸಿದ್ರು. ದಯಾನಂದ, ದಯಾ ಮತ್ತು ಆನಂದ, ದಯಾ ಮತ್ತು ಆನಂದ, ಇವ್ರಿಗೆ ದಯನೂ ಇಲ್ಲ, ಆನಂದನೂ ಇಲ್ಲ. ಈ ಪೊಲೀಸ್ ಕಮಿಷನರ್ಗೆ ನಾನು ಯಾರೂ ಹಿಡಿದೇ ಗೊತ್ತಾಗಿಲ್ವೇ? ಪೊಲೀಸರ ಈ ನಡೆಗೆ ವಾಟಾಳ್ ನಾಗರಾಜ್ ನಿಗಿ ನಿಗಿ ಕೆಂಡವಾಗಿದ್ದಾರೆ. ನಾಳೆ ಬಂದ್ ಮಾಡಿ ಚಾಲಕರ ದಿನ ಮಾಡೋಣ ಅಂತ ಕರೆ ಕೊಟ್ಟಿದ್ದಾರೆ. ಆ ನೋಟಿಸ್ ಬಂತು, ನಾ ಹೇಳಿದೆ ಅದೇನೋ ನೋಟಿಸ್ ಇಸ್ಕೊಳ್ಳಪ್ಪ ಅಂತ ನಮ್ಮ ಹುಡುಗ ಹೋಗ್ಬಿಟ್ಟು ನಾನು ಬಂದೆ, ಇನ್ನು ಆ ನೋಟಿಸ್ ಏನು ಗೊತ್ತಿಲ್ಲ, ಅವರು ನಾಳೆ ನಾವು ಬಂದ್ ಮಾಡ್ತೀವಿ, ಯಾರು ಹೆದರಬೇಡಿ, ಪೊಲೀಸ್ನವ್ರು ಕರೆದು ಹೋಗಬೇಡಿ, ಬಂಧನ ಆದರೆ ಹೋಗಿ, ನಿಮ್ಮನ್ನು ಬಂಧಿಸ್ತಾರೆ ಹೋಗಿ, ಹೆದರ್ಬೇಕಾಗಿಲ್ಲ, ಏನು ಇದು ಮಾಡಕ್ಕೆ ಹೋಗಬೇಡಿ, ಬಂಧನಾದರೆ ಹೋಗಿ, ಇಡೀ ರಾಜ್ಯದಲ್ಲಿ ಎಲ್ಲರೂ ಬಂಧನ ಆದರೆ ಹೋಗಿ. ಡಿಸಿಎಂ ಡಿಕೆ ಶಿವಕುಮಾರ್ ಯಾವ ಗಲಾಟೆ ಮಾಡದೆ ಕಾನೂನಿನಲ್ಲಿ ಎಷ್ಟು ಅವಕಾಶ ಇದೆಯೋ ಅಷ್ಟು ಮಾತ್ರ ಮಾಡಿ ಅಂದಿದ್ದಾರೆ. ನಮ್ಮ ಯೂನಿಯನ್ ಅವರು ಬಂದ್ಗೆ ಬೆಂಬಲ ಕೊಟ್ರೆ ಬಸ್ ಓಡಲ್ಲ, ಬೆಂಬಲ ಕೊಡದಿದ್ರೆ ಬಸ್ಗಳು ಓಡಾಡುತ್ತೆ ಅಂತ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ದಯವಿಟ್ಟು ಎಲ್ಲ ಶಾಂತ ರೀತಿಯಿಂದ ಇರಬೇಕು. ಕಾನೂನಲ್ಲಿ ಏನಿದೆ ಅವಕಾಶನ ಅಷ್ಟು ಮಾತ್ರ ಉಪಯೋಗಿಸ್ಕೊಳ್ಬೇಕು. ದಯವಿಟ್ಟು ಶಾಂತಿಯಿಂದ ಯಾವ ಗಲಾಟೆಗೆ ಹೋಗದೆ, ಯಾವ ಬಂದು ಮಾಡದೆ ದಯವಿಟ್ಟು ಮನವಿ ಮಾಡ್ಕೊಳ್ತೇನೆ. ಇದು ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ಕೊಂಡೆ. ಅವ್ರ ಯೂನಿಯನ್ಸ್ ಅವ್ರು ಏನು ಮಾಡ್ತಾರೋ ನನಗೆ ಗೊತ್ತಿಲ್ಲ. ಅವ್ರ ಸಂಘಟನೆಗಳವರು ಬೆಂಬಲ ಕೊಡ್ತಾ ಇದ್ದಾರೋ, ಬೆಂಬಲ ಕೊಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಸಂಘಟನೆಗಳೆಲ್ಲ ಒಂದಾಗಿ ಬೆಂಬಲ ಕೊಟ್ಟರೆ ಬಸ್ ಓಡೋದಿಲ್ಲ, ಅವ್ರು ಬೆಂಬಲ ಕೊಡಲಿಲ್ಲ ಅಂದರೆ ಬಸ್ಸಸ್ ಸಹಜವಾಗಿರುತ್ತೆ. ಒಟ್ನಲ್ಲಿ ಪರ ವಿರೋಧದ ನಡುವೆಗೆ ನಾಳಿನ ಬಂದ್ಗೆ ಕನ್ನಡ ಪರ ಸಂಘಟನೆಗಳು ಸಜ್ಜಾಗಿವೆ. ನಾಳೆ ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಬಂದ್ ನಡೆಸಲು ಮುಂದಾಗಿವೆ. ಬ್ಯೂರೋ ರಿಪೋರ್ಟ್, TV9.